ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜು ಮತ್ತೆ ಸುದ್ದಿಯಲ್ಲಿದೆ. RT ದೇವೇಗೌಡ, ಚೌಡಳ್ಳಿ ಜಗದೀಶ್ ಅವರ ಟೀಮು ಮಲ್ನಾಡ್ ಕಾಲೇಜಿನಲ್ಲಿ ಅವ್ಯವಹಾರ ನಡೆಸಿದೆಯಾ? 8 ತಿಂಗಳಿಗೆ ಬೆಂಬಲಕ್ಕಿದ್ದ ಗುರುದೇವ್ GT ಕುಮಾರ್ ತಿರುಗಿ ಬಿದ್ದಿದ್ದೇಕೆ? ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಿಲ್ಲೋದೇ ಇಲ್ವಾ ಬಿಕ್ಕಟ್ಟು, ಅಸಹನೆ? 8 ತಿಂಗಳ ಹಿಂದೆ ಮಲ್ನಾಡು ಶಿಕ್ಷಣ ಸಂಸ್ಥೆಯ ಚುನಾವಣೆಯಲ್ಲಿ ಅಶೋಕ್ ಹಾರ್ನಳ್ಳಿ ಟೀಮನ್ನು ಸೋಲಿಸಿ ಅವ್ರ ಜೊತೆಯೇ ಕಾರ್ಯದರ್ಶಿಗಳಾಗಿದ್ದ RT ದೇವೇಗೌಡ ಅವರು ಮತ್ತು ಚೌಡಳ್ಳಿ ಜಗದೀಶ್ ಜೊತೆ ಸೇರಿಕೊಂಡು ದೊಡ್ಡ ಬದಲಾವಣೆಯನ್ನೇ ಮಾಡಿದರು. ಹಾರ್ನಳ್ಳಿ ರಾಮಸ್ವಾಮಿ, ಆನಂತರ ಅಶೋಕ್ ಹಾರ್ನಳ್ಳಿ ಇವರದ್ದೇ ಪ್ರಾಬಲ್ಯ. ಇವರನ್ನ ಅಲ್ಲಿಂದ ಅಲ್ಲಾಡ್ಸೋಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ವಾತಾವರಣವನ್ನು ಬದಲು ಮಾಡಿ ಹಾಕಿದರು ಚೌಡಳ್ಳಿ ಜಗದೀಶ್ ಮತ್ತು RT ದೇವೇಗೌಡರು. ಆಗ ಗೆದ್ದ ಟೀಮಿನ ಜೊತೆ ನಿಂತವರು ಬಾಳುಪೇಟೆ ಗುರುದೇವು, ಹಾಸನದ GT ಕುಮಾರ್, ಡಾಕ್ಟರ್ ಅರವಿಂದ್, ಇನ್ನೂ ಹಲವು ಡೈರೆಕ್ಟರ್ಗಳು. ಅದನ್ನು ಆಗ ಅಂದರೆ 8 ತಿಂಗಳ ಹಿಂದೆ ಹಾರ್ನಳ್ಳಿ ಕುಟುಂಬ ಎಂಬ ಬ್ರಾಹ್ಮಣರ ವಿರುದ್ಧ ಒಕ್ಕಲಿಗ ಹಾಗೂ ಲಿಂಗಾಯತರು ಗೆದ್ದ ಇತಿಹಾಸ ಅಂತಲೇ ಬಿಂಬಿಸಲಾಯಿತು. ಒಂದು ರೀತಿಯಲ್ಲಿ ಆಗಿದ್ದು ಕೂಡ ಹಾಗೇನೆ. ಈಗ 8 ತಿಂಗಳ ನಂತರ ತಾವೇ ಗೆಲ್ಲಿಸಿಕೊಂಡರ ವಿರುದ್ಧ ನಿಂತು ಬಿಟ್ಟಿದ್ದಾರೆ GT ಕುಮಾರ್, ಗುರುದೇವ್ ಟೀಮು. ಯಾಕೆ ದಿಢೀರಂತೆ ಹೀಗಾಯಿತು? ಅದಕ್ಕೆ ಗುರುದೇವ್ GT ಕುಮಾರ್ ಟೀಮು ಕೊಡೋ ಕಾರಣಗಳು ಹೀಗಿದ್ದಾವೆ. 1. ಅಕ್ರಮ ನೇಮಕಾತಿ. 52 ಜನರನ್ನ ಏಕಾಏಕಿ ಅಕ್ರಮವಾಗಿ ನೇಮಕ ಮಾಡಿಕೊಂಡಿದ್ದಾರೆ. ಕಾರ್ಯಕಾರಿ ಸಮಿತಿಗೆ ಇದರ ಬಗ್ಗೆ ಮಾಹಿತಿನೇ ಇಲ್ಲ. ರೂಲ್ಸ್ ಫಾಲೋ ಮಾಡದೆ ಈ ರೀತಿ ಕೆಲಸಕ್ಕೆ ತಗೊಳ್ಳೋದು ಅಂದರೆ ಅದು ತಪ್ಪಲ್ವಾ? 2ನೇದಾಗಿ ಯಾರನ್ನು ಕೇಳದೆ ವಿಪರೀತ ಖರ್ಚು ಮಾಡ್ತಾರೆ. ಕಾಲೇಜು ದಿನಾಚರಣೆಗೆ 70-80 ಲಕ್ಷ ರು ಖರ್ಚು ಮಾಡಿದ್ದಾರೆ. ಇದು ಸಂಸ್ಥೆಯ ದುಡ್ಡಲ್ವಾ? ವಿನಾಕಾರಣ ಸಂಸ್ಥೆಗೆ ನಷ್ಟ ಮಾಡ್ತಾ ಇದ್ದಾರೆ. 3ನೇದಾಗಿ ಬೋರ್ಡ್ ಆಫ್ ಮೀಟಿಂಗ್ ಮಾಡದೆ ಕಾರ್ಯದರ್ಶಿ ಚೌಡಳ್ಳಿ ಜಗದೀಶು, ಅಧ್ಯಕ್ಷರಾದ RT ದೇವೇಗೌಡ ಏಕಪಕ್ಷೀಯ ನಿರ್ಧಾರ ತಗೋತಾ ಇದ್ದಾರೆ. ಇದರಿಂದ ಸಂಸ್ಥೆಯಲ್ಲಿ ಅರಾಜಕತೆ ಉಂಟಾಗುತ್ತೆ. ಇದಿಷ್ಟು ಗುರುದೇವ್ ಮತ್ತು GT ಕುಮಾರ್ ಬಣದ ಗಂಭೀರ ಆರೋಪಗಳು. ಈ ಕಾರಣಕ್ಕೆ ಈಗಿರುವ ಅಧ್ಯಕ್ಷ ಕಾರ್ಯದರ್ಶಿಗಳ ವಿರುದ್ಧ ಅವಿಶ್ವಾಸಕ್ಕೆ ಮುಂದಾಗಿರುವ ವಾತಾವರಣ ನಿರ್ಮಾಣ ಆಗಿದೆ. ಇಷ್ಟೆಲ್ಲ ಆರೋಪ ಇದೆಯಲ್ಲ, ಏನಿದು ಅಂತ ಕಾರ್ಯದರ್ಶಿಗಳಾದ ಚೌಡಳ್ಳಿ ಜಗದೀಶ್ ಅವರನ್ನ ಕೇಳಿದ್ರೆ ಅವ್ರು ಏನು ಉತ್ತರ ಕೊಟ್ಟಿದ್ದಾರೆ ಅದನ್ನು ನೋಡೋಣಂತೆ. ಅಕ್ರಮ ನೇಮಕಾತಿ ನಡೆದಿಲ್ಲ. ಈ ಹಿಂದೆ ಇದ್ದ ಅಶೋಕ್ ಹಾರ್ನಳ್ಳಿ ಅವರ ಅಧ್ಯಕ್ಷತೆಯಲ್ಲೇ ಕೆಲಸಕ್ಕೆ ಸಂಬಂಧಿಸಿದಂತೆ 12 ಜನರ ನೇಮಕಾತಿಗೆ ಪೇಪರ್ ನೋಟಿಫಿಕೇಶನ್ ಕೊಟ್ಟಿದ್ದಾಗಿತ್ತು. ಅದರ ಮುಂದುವರಿಕೆಯಾಗಿ ನಾವು ನೇಮಕಾತಿ ಮಾಡಿದ್ದೀವಿ. ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಸೂಕ್ತ ಶಿಕ್ಷಣ ಸಿಗಬೇಕು ಅಂತಂದರೆ ಪ್ರತಿ 23 ವಿದ್ಯಾರ್ಥಿಗೊಬ್ಬ ಟೀಚಿಂಗ್ ಸ್ಟಾಫ್ ಇರಬೇಕು. ಅದಿಲ್ಲದೆ ಇದ್ದರೆ ಸಂಸ್ಥೆಗೆ ಒಳ್ಳೆಯ ಹೆಸರು ಬರೋದಿಲ್ಲ. ಹಾಗಾಗಿ 32 ಜನ ಲೆಕ್ಚರು ಹಾಗೂ 20 ಜನ ನಾನ್ ಟೀಚಿಂಗ್ ಸ್ಟಾಫನ್ನು ತಗೊಂಡಿದ್ದೀವಿ. ಇದರಲ್ಲಿ ತಪ್ಪೇನಿದೆ? ಸಂಸ್ಥೆ ಒಡತಿಗಾಗಿ ಮಾಡಿದ್ದೀವಿ ಅಂತಾರೆ ಚೌಡಳ್ಳಿ ಜಗದೀಶ್. ಇನ್ನು 2ನೇ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಾಲೇಜು ದಿನಾಚರಣೆ. ಆ ಸಂಬಂಧವಾಗಿ ವಿನಾಕಾರಣ ನಾವು ಖರ್ಚು ಮಾಡಿಲ್ಲ. ಸಂಸ್ಥೆಯ ಖಜಾಂಚಿ ಇದ್ದಾರಲ್ಲ, ಅವ್ರು ಭಾಳ ಶಿಸ್ತಿನವರು. ಅವರಿಂದ ವಿನಾಕಾರಣ ಒಂದೇ ಒಂದು ರೂಪಾಯಿಗೂ ಕೂಡ ಸಹಿ ಮಾಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಕಳೆದ ವರ್ಷ ಅಶೋಕ್ ಹಾರ್ನಳ್ಳಿ ಅವರೇ ಕೇವಲ ಒಂದೇ ಒಂದು ದಿನ ಕಾಲೇಜು ದಿನಾಚರಣೆಗೆ 14 ಲಕ್ಷ ರು ಖರ್ಚು ಮಾಡಿದ್ದಾರೆ. ನಾವು ಈ ಬಾರಿ 3 ದಿನಗಳ ಕಾಲ ಕಾರ್ಯಕ್ರಮ ಮಾಡಿದ್ದೀವಿ. 3 ದಿನಗಳ ಅರ್ಥಪೂರ್ಣ ಹಾಗೂ ವ್ಯವಸ್ಥಿತ ದಿನಾಚರಣೆ ಮಾಡೋದಕ್ಕೆ ನಾವು ಕೇವಲ 17 ಲಕ್ಷ ಖರ್ಚು ಮಾಡಿದ್ದೀವಿ. GST ಸೇರಿಸಿದ್ರೆ ಅದು 21 ಲಕ್ಷ ಆಗುತ್ತೆ. ಇದರಲ್ಲಿ ಅಂದಾಜುಂದಿ ಏನು ಬಂತು? ಇನ್ನು 3ನೇ ಆರೋಪ, ಡೈರೆಕ್ಟರ್ಗಳನ್ನು ಬಿಟ್ಟು ಏಕಾಏಕಿ ಏಕಪಕ್ಷೀಯ ನಿರ್ಧಾರದ ಬಗ್ಗೆ ಮಾತಾಡಿ ನಾವು ಅಧ್ಯಕ್ಷ ಕಾರ್ಯದರ್ಶಿಗಳಾದ ದಿನದಿಂದ ನಮಗೆ ಅಸಹಕಾರ ತೋರಿಸ್ತಾ ಬಂದಿದ್ದಾರೆ. ಹೇಗಾದರೂ ಮಾಡಿ ಇವರಿಗೆ ಆಡಳಿತ ನಡೆಸೋಕ್ಕೆ ಗೊತ್ತಿಲ್ಲ, ಆಡಳಿತ ನಡೆಸೋಕ್ಕೆ ಅರ್ಹತೆ ಇರೋದು ಹಾರ್ನಳ್ಳಿ ಕುಟುಂಬಕ್ಕೆ ಮಾತ್ರ ಅನ್ನೋ ಸಂದೇಶನ ಕೊಡೋದಕ್ಕೆ ಸಜ್ಜಾಗಿಯೇ ಇದ್ದಾರೆ. ಅಂಥವ್ರನ್ನ ಮನವೊಲಿಸೋಕೆ ಹೋಗೋಕ್ಕಾಗತ್ತಾ ಅಥವಾ ಆಡಳಿತ ನಡೆಸಬೇಕಾ? ನೀವೇ ಹೇಳಿ. ಜನ ಎಲ್ಲವನ್ನು ನೋಡ್ತಿದ್ದಾರೆ ಅಂತ ಉತ್ತರ ಕೊಟ್ಟಿದ್ದಾರೆ. ಇದೆಲ್ಲ ಪರವಿರೋಧ ಚರ್ಚೆಗಳು ನಡೆಯುವ ಸಂದರ್ಭದಲ್ಲೇ ಮಲ್ನಾಡು ಶಿಕ್ಷಣ ಸಂಸ್ಥೆಯ ಬಗ್ಗೆ ಒಂದು ನೋಟ ಮುಖ್ಯ. ಆ ನಂತರ ಏನಿದು ಏರಾಪೇರಿ ಅನ್ನೋದನ್ನು ನೋಡೋಣಂತೆ. ಅಸಲಿಗೆ ನಿಜಕ್ಕೂ ಇರುವ ಒಳಗಿನ ಕಾರಣಗಳೇನು ಅನ್ನೋದನ್ನು ಕಡೆಗೆ ತಿಳಿಯುವ ಪ್ರಯತ್ನ ಮಾಡೋಣಂತೆ. ಇಂಜಿನಿಯರಿಂಗ್ ಕಾಲೇಜು ಅಂದರೆ, ಅದರಲ್ಲೂ ಖಾಸಗಿ ಇಂಜಿನಿಯರಿಂಗ್ ಕಾಲೇಜ್ ಅಂದಮೇಲೆ ಕೇಳಬೇಕಾ? ಅಷ್ಟಕ್ಕೂ ಇದು ಖಾಸಗಿ ಅಲ್ಲ, ಇದು ಒಂದು ಸಹಕಾರಿ. ಅಲ್ಲಿ ಕೋಟ್ಯಾಂತರ ರೂಪಾಯಿಗಳ ವಹಿವಾಟು ನಡೆಯುತ್ತೆ. ಅಂಥದ್ರಲ್ಲಿ ಅಲ್ಲಿನ ಚುಕ್ಕಾಣಿ ಹಿಡಿಯಲು ನಾ ಮುಂದು ತಾ ಮುಂದು ಅಂತ ಘರ್ಷಣೆ ನಡೀದೇ ಇರುತ್ತೆ. ನಾಡಿನ ಬೇರೆಲ್ಲ ಕಾಲೇಜುಗಳಿಗೆ ಈ ಮಲ್ನಾಡು ಕಾಲೇಜು ತುಂಬ ಡಿಫ್ರೆಂಟು. ಇದು ಭಾರತದ 2ನೇ ಪಂಚವಾರ್ಷಿಕ ಯೋಜನೆಯ ಕಾಲ ಇತ್ತಲ್ಲ, ಆ ಕಾಲದಲ್ಲಿ ಕರ್ನಾಟಕದ ಮೊದಲ ಹಂತದ ಅಭಿವೃದ್ಧಿ ನಡೀತಿತ್ತಲ್ಲ, ಆ ಸಮಯದ ಕಾಲೇಜು ಅಂದರೆ 1960ರಲ್ಲಿ ಆರಂಭವಾದ ಸಂಸ್ಥೆ ಮಲ್ನಾಡು ಶಿಕ್ಷಣ ಸಂಸ್ಥೆ. ಮಲ್ನಾಡು ಟೆಕ್ನಿಕಲ್ ಎಜುಕೇಷನ್ ಸೊಸೈಟಿ MTES ಕಾಲೇಜು ಮೊದಲು ಮೈಸೂರು ಯೂನಿವರ್ಸಿಟಿ ಅಂಡರಲ್ಲಿ ಕೆಲಸ ಮಾಡ್ತಾ ಇತ್ತು. ನಂತರ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾನಿಲಯ ಅಂಡರಿಗೆ ಬೆಳಗಾಂ ಅಲ್ಲಿಗೆ ಬದಲಾಯಿತು. 2007ರಿಂದ ಕಾಲೇಜು ಸ್ವಾಯತ್ತ ಸಂಸ್ಥೆಯಾಗಿ AICTE ಇಂದ ಅನುಮೋದಿತವಾಗಿದೆ.
ಸಂಸ್ಥೆ ಹಾಸನ ಜಿಲ್ಲೆಯಲ್ಲಿ ತಾಂತ್ರಿಕ ಶಿಕ್ಷಣವನ್ನು ಉತ್ತೇಜಿಸುವ ಗುರಿ ಇಟ್ಕೊಂಡು ಸ್ಥಾಪನೆಯಾಗಿದ್ದು, ಆ ಸ್ಥಾಪನೆ ಇದ್ದಂಥ ಕಾಲೇಜಿಗೆ ಬರೋಬ್ಬರಿ 41 ಎಕರೆಗಳ ಜಾಗ ಕೂಡ ಇದೆ. ಬೇರೆ ಕಾಲೇಜುಗಳಂತೆ ಅಂದರೆ ಇದಾವಲ್ಲ, ಬಹುತೇಕ ರಾಜಕಾರಣಿಗಳ ಕಾಲೇಜು, ಮಠಮಾನ್ಯಗಳ ಕಾಲೇಜುಗಳ ಹಾಗೆ ಒಬ್ಬರ ಹಿಡಿತದಲ್ಲೇ ಅಂದರೆ ಖಾಸಗಿ ಒಡೆತನದಲ್ಲಿ ಇರುವ ಕಾಲೇಜ್ ಅಲ್ಲ ಇದು. ಹಿರಿಯ ಕಾಂಗ್ರೆಸ್ಸಿಗರಾದ ಹಾರನಹಳ್ಳಿ ರಾಮಸ್ವಾಮಿ ಮತ್ತು ಆ ಕಾಲದ ಬಹುತೇಕ ಜನಪರ ಆಲೋಚನೆ ಇರುವ ಮಂದಿ ಸೇರಿ ಕಟ್ಟಿದಂಥ ಈ ಸಂಸ್ಥೆ ಆಗಿನಿಂದಲೂ ಕೂಡ ಉತ್ತಮ ಸಾಧನೆ ಮಾಡಿಕೊಂಡೇ ಬಂದಿದೆ. ಇದರಲ್ಲಿ ಹಾರನಹಳ್ಳಿ ರಾಮಸ್ವಾಮಿ ಒಬ್ಬರ ಪಾತ್ರ ಮಾತ್ರ ಇಲ್ಲ. ಜಿಲ್ಲೆಯ ಬಹುತೇಕರು ತಮ್ಮ ಹಣ, ತಮ್ಮ ಶ್ರಮ, ತಮ್ಮ ಪ್ರಭಾವ ಜಿಲ್ಲೆಗೆ ಒಡೆದಾಗಲಿ ಅನ್ನುವ ಒಂದು ಆಶಯ ಇಟ್ಕೊಂಡು ಅದರ ಕೆಲಸ ಮಾಡಿದ್ದಾರೆ. ಅದ್ರ ಹಿಂದೆ ಹಾರನಹಳ್ಳಿ ರಾಮಸ್ವಾಮಿ ಅವರ ಕೊಡುಗೆಯನ್ನು ಕೂಡ ನಾವು ಮರೆಯಂಗಿಲ್ಲ. ಅದಕ್ಕೆ ಕಾರಣ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯರಾಗಿದ್ದರು ಮತ್ತು ಆ ಕಾಲದಲ್ಲಿ ಕೇಂದ್ರದಲ್ಲಿ ಅಲ್ಲೂ ಕೂಡ ಕಾಂಗ್ರೆಸ್ಸು, ರಾಜ್ಯದಲ್ಲಿ ಇಲ್ಲೂ ಕೂಡ ಕಾಂಗ್ರೆಸ್ಸು. ಹೇಳ್ಬೇಕಂದ್ರೆ ಆಗ ಎಲ್ಲೆಲ್ಲೂ ಕಾಂಗ್ರೆಸ್ಸೇ ಇದ್ದ ಕಾಲದಲ್ಲಿ ಸಹಜವಾಗಿ ಹಾರನಹಳ್ಳಿ ರಾಮಸ್ವಾಮಿ ಅವರು ತಮ್ಮ ಪ್ರಭಾವ ಬಳಸಿ ಮಲ್ನಾಡ್ ಸಂಸ್ಥೆಗೆ ಭದ್ರವಾದ ಬುನಾದಿಯನ್ನು ಹಾಕಿದರು. ಆ ನಂತರ ರಾಮಸ್ವಾಮಿ ಅವರು ಕೂಡ ದೇವೇಗೌಡರಂತೆ ಇದು ತನ್ನ ಕುಟುಂಬಕ್ಕೆ ಅನ್ನುವ ಹಾಗೆ ತನ್ನ ಮಗ ಅಶೋಕ್ ಹಾರನಹಳ್ಳಿ ಅವರನ್ನು ತಂದು ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದ್ರು. ಕಾಲಾನಂತರ ಇಂಜಿನಿಯರಿಂಗ್ ಕಾಲೇಜಿಗೆ ಕೋಟ್ಯಾಂತರ ರೂಪಾಯಿ ಆದಾಯ ಬರೋಕ್ಕೆ ಶುರುವಾಯಿತು. ಪೇಮೆಂಟ್ ಸೀಟ್ಗಳದ್ದೇ ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಯುತ್ತೆ ಈ ಕಾಲೇಜಲ್ಲಿ. ಈಗ ಮತ್ತೆ ಸದ್ಯದ ವಿವಾದಕ್ಕೆ ಬರೋದಾದರೆ, ಕಳೆದ 68 ವರ್ಷಗಳಲ್ಲಿ ಒಮ್ಮೆ ಎಲೆಕ್ಟೆಡ್ ಆದ ಬಾಡಿಯನ್ನು ಅವಿಶ್ವಾಸದ ಮೂಲಕ ಕೆಳಗಿಳಿಸೋಕೆ ಆಗೇ ಇಲ್ಲ. ಸಹಕಾರಿ ಆ್ಯಕ್ಟಿನ ಪ್ರಕಾರ ಇದಕ್ಕೆ ಪ್ರಾವಿಷನ್ಸ್ ಇಲ್ಲ ಅನ್ನುತ್ತೆ ಕೆಲವು ಮೂಲಗಳು. ಹಾಗಿದ ಮೇಲೆ ಹೇಗೆ ಅಶೋಕ್ ಹಾರನಹಳ್ಳಿ ಪರವಾಗಿರತಕ್ಕಂಥ 13 ಮಂದಿ ಅವಿಶ್ವಾಸನ ಪಾಸ್ ಮಾಡ್ತಾರೆ? ಇದನ್ನ ಕೋಆಪರೇಟಿವ್ ಡಿ ಅವರೇ ಹೇಳಬೇಕು. ಇನ್ನೇನು 8ನೇ ತಾರೀಕು ಸಭೆಯಲ್ಲಿ ಒಂದು ನಿರ್ಧಾರ ಆಗೇ ಆಗುತ್ತೆ. ಅಷ್ಟಕ್ಕೂ ಈ 13 ಜನ ದೂರು ನೀಡಿರೋದು ಕಾಲೇಜು ಮಂಡಳಿಗೆ, ಸಹಕಾರಿ ಇಲಾಖೆಗಲ್ಲ ಅಂತ ಚೌಡಳ್ಳಿ ಜಗದೀಶ್ ಅವರ ವಾದ. ಹಾಗಾದರೆ ನಿರ್ದೇಶಕರುಗಳಿಗೆ ಏನು ಸಾಧ್ಯತೆಗಳೇ ಇಲ್ವಾ? ತೋರಿಸ್ತೀವಿ ಅನ್ನೋದು ಅಡ್ವೊಕೇಟ್ ಜನರಲ್ ಆಗಿದ್ರಲ್ಲ ಅಶೋಕ್ ಹಾರನಹಳ್ಳಿ ಅವರ ಪರವಾದ ವಾದ. ಕಳೆದ 6 ದಶಕಗಳಲ್ಲಿ ಕುಟುಂಬ ಪ್ರಾಬಲ್ಯ ಅನ್ನೋದು ಒಂದು ಕಂಪ್ಲೇಂಟ್ ಅನ್ನೋದು ಬಿಟ್ಟರೆ ಹಾರನಹಳ್ಳಿ ರಾಮಸ್ವಾಮಿ ಹಾಗೂ ಅವರ ಮಗ ಅಶೋಕ್ ಹಾರನಹಳ್ಳಿ ಅವರು ಉತ್ತಮವಾದ ಸಾಧನೆಯನ್ನು ಮಾಡಿದ್ದಾರೆ. RT ದೇವೇಗೌಡ ಹಾಗೂ ಚೌಡಳ್ಳಿ ಜಗದೀಶ್ ಅವರು 8 ತಿಂಗಳಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಮುಂದಿನ ಅರವಿಂದ್ ಉದ್ಯೋಗ್ಗೆ ಕೊಟ್ಟಿರ್ತಕ್ಕಂಥ ಜಾಗವನ್ನು ವಾಪಸ್ ತೆಗೆದು ಸಂಸ್ಥೆಗೆ ಒಪ್ಪಿಸಿದ್ದಾರೆ. ಕಾಲೇಜಿನ ಆವರಣಗಳಿಗೆ ಪ್ಲಾನೆಟೋರಿಯಂ ತರುವ ಸಿದ್ಧತೆ ಮಾಡಿ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡರ ಹೆಸರನ್ನು ಇಡೋದಕ್ಕೂ ಕೂಡ ಪ್ಲಾನ್ ಮಾಡಿದ್ದಾರೆ. ಖಾಲಿ ಇದ್ದ ಸೀಟ್ಗಳನ್ನು ತುಂಬುವ ಮೂಲಕ ಸಂಸ್ಥೆಯ ಆದಾಯವನ್ನು ಕೂಡ ಹೆಚ್ಚಿಗೆ ಮಾಡಿದ್ದಾರೆ. ಇದರ ನಡುವೆ ಮೊದಲಿನಿಂದಲೂ ಮಲ್ನಾಡ್ ಕಾಲೇಜು ಹಾಗೂ ಸಂಸ್ಥೆಯ ಬಗ್ಗೆ ಅಲ್ಲಿನ ಸದಸ್ಯತ್ವದ ಕುರಿತಾಗಿ ಸಾಕಷ್ಟು ವಿವಾದಗಳಿದ್ದಾವೆ. ಅಲ್ಲಿನ ಪೇಮೆಂಟ್ ಸೀಟ್ಗಳು ಹಂಚಿಕೆಯಲ್ಲಿ ಲಕ್ಷ ದುಡ್ಡಿನ ವ್ಯವಹಾರ ನಡೆಯುತ್ತೆ, ಮುಂದಿನ ನಡೀತಾ ಇತ್ತು. ಒಂದು ಪ್ರತಿಷ್ಠಿತ ಸಂಸ್ಥೆಯನ್ನು ಎರಡೂ ಬಣದವರು ಸಹಕಾರಿ ನಿಟ್ಟಿನಲ್ಲಿ ನಡೆಸಿಕೊಂಡು ಪಾರದರ್ಶಕ ಆಡಳಿತ ಹಾಗೂ ನಡವಳಿಕೆ ತೋರುವ ಅಗತ್ಯ ಖಂಡಿತವಾಗಿಯೂ ಇದೆ. ಸರಿ ಇಲ್ಲದನ್ನು ಸರಿ ಮಾಡಿಕೊಳ್ಳಿ. ಆಡಳಿತ ಮಂಡಳಿಯ ಸುತ್ತ ಅಡ್ಡಾಡ್ಕೊಂಡು ಪೇಮೆಂಟ್ ಸೀಟ್ಗಳ ದೇಖರೇಖಿ ಮಾಡ್ತಕ್ಕಂಥ ಕೆಲವು ಜನ ಇದ್ದಾರೆ, ಅವ್ರನ್ನ ಆಚೆ ಇಟ್ಟು ಈ ದೊಡ್ಡ ಸಂಸ್ಥೆಯ ಮರ್ಯಾದೆ ಕಾಪಾಡಲಿ ಎಂಬುದೇ ಸದ್ಯದ ಆಶಯ. ಆದರೆ ಈ ಆಶಯಗಳಲ್ಲಿ ಈಡೇರ್ತವ? ಇವರುಗಳ ಪ್ರತಿಷ್ಠೆಗಳು ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದು ಇನ್ನೆರಡು ದಿನಗಳಲ್ಲಿ ಗೊತ್ತಾಗುತ್ತೆ. ಕಿರಿಕ್ ಪಾರ್ಟಿ ಸಿನಿಮಾ ಶೂಟಿಂಗ್ ನಡೆದ ಜಾಗ ಅದು. ಆ ಜಾಗದಲ್ಲಿ ಕಿರಿಕ್ ಆಗದಂತೆ ಎಲ್ಲವೂ ಕೂಡ ಸುಸೂತ್ರವಾಗಲಿ ಅನ್ನೋದೇ ಆಶಯ. ಧನ್ಯವಾದಗಳು.